ಯಾರಪ್ಪ ಇಷ್ಟೊತ್ತಲ್ಲಿ? ಓ ಮೋಹನ್. ಹಲೋ. ಹಾ ಮೋಹನ್, ನಾನು ಫಸ್ಟ್ ಕ್ಲಾಸ್ ಸೂಪರ್ ಆಗಿದ್ದೀನಿ. ಆಮೇಲೆ ನಿಮ್ಗೊಂದು ವಿಷಯ ಗೊತ್ತಾ? ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ಎಷ್ಟೋ ವರ್ಷದಿಂದ ನನ್ನ ಜೊತೆ ಮಾತಾಡದೇ ಇದ್ದ ನನ್ನ ಮಗ ಇವತ್ತು ನನ್ನ ಜೊತೆ ಮಾತಾಡ್ದ, ಪ್ರೀತಿಯಿಂದ ತಬ್ಕೊಂಡ. ಅಷ್ಟೇ ಅಲ್ಲ, ನನಗೆ ಗಿಫ್ಟ್ ಬೇರೆ ಕೊಟ್ಟ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಹಾ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನನ್ನ ಸೊಸೆ ದೀಪ. ಅವಳಿಂದನೇ ಇದೆಲ್ಲ ಆಗಿದ್ದು. ಆಮೇಲೆ ಈ ವಿಷಯನ ಗಿರೀಶ್ ಅವ್ರಿಗೂ ಹೇಳಿ, ಅವರು ತುಂಬಾ ಸಂತೋಷ ಪಡ್ತಾರೆ. ಹೌದೌದು. ಹೇಳಿ, ಈ ಖುಷಿಗೆ ಸುಮ್ಮನೆ ಒಂದು ಡ್ರಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರಿ. ಸರಿ ಸರಿ, ಮಿಕ್ಕ ವಿಷಯನ ನಾಳೆ ವಾಕಿಂಗ್ ಬರ್ತೀರಲ್ಲ, ಅಲ್ಲಿ ಮಾತಾಡೋಣ. ಹಾ, ಆಯ್ತಾಯ್ತು. ಏಯ್ ಚಿರು, ನೀನು ಹೋಗಿ ಬಂದ್ಯೋ? ಅಂದ್ರೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನೀನಾ? ನಾನೇ. ನೀವು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅವಾಗ ಇದೆಲ್ಲ ತಂದಿಟ್ಟೆ. ಬಾಬಾ ಕೂತ್ಕೋ. ಅದು ನೀನು ತುಂಬಾ ವರ್ಷ ಆದ್ಮೇಲೆ ನನ್ನ ಜೊತೆ ಮಾತಾಡಿದೆಯಲ್ಲ, ಆ ಖುಷಿಗೆ ಒಂಚೂರು ತಗೊಳ್ಳೋಣ ಅಂತ ಅನ್ನಿಸ್ತು. ನೀನು ಬಂದಿದ್ದು ಇನ್ನೂ ಒಳ್ಳೇದಾಯ್ತು. ಬಾ, ಇಬ್ರು ಸ್ವಲ್ಪ ಸ್ವಲ್ಪ ತಗೊಳ್ಳೋಣ. ನಂಗೆ ಬೇಡಪ್ಪ, ನೀವು ತಗೊಳ್ಳಿ. ಒಬ್ಬನೇ ಕುಡಿಯೋಕೆ ಬೋರ್ ಕಣೋ, ಸ್ವಲ್ಪ ತಗೋ. ನೋಡು, ನಾನೇನು ಸೌಂದರ್ಯಂಗೆ ಹೇಳಲ್ಲ, ಹೆದರ್ಬೇಡ. ಇಲ್ಲ ಬೇಡ ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಫೋರ್ಸ್ ಮಾಡಬೇಡಿ, ನೀವು ತಗೊಳ್ಳಿ. ನಿಮ್ಗೆ ಕಂಪ್ನಿ ತಾನೇ ಬೇಕು. ನಿಮ್ಮ ಕಂಪ್ನಿ ಕೊಡೋಕ್ಕೆ ಚಿಕ್ಕಪ್ಪಂಗೆ ಮತ್ತೆ ಪ್ರಭಾಕರ್ ಅಂಕಲ್ಗೆ ಬರಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾರೆ? ಅಯ್ಯೋ ಬರ್ತಾರೆ, ಬಂದು ಹಾಕೋಯ್ತು. ಏ ಅಣ್ಣ, ತುಂಬಾ ಎಕ್ಸೈಟೆಡ್ ಆಗಿದೆ, ಬೇಗ ಹಾಕೋಣ. ನನಗೂ ಈ ಡ್ರಿಂಕ್ಸ್ಗೂ 7 ವರ್ಷದ ಸಂಬಂಧ ಇರಬೇಕು. ಹಾಕು ಬೇಗ. ಭಾಸ್ಕರ, ಅದು 7 ವರ್ಷ ಅಲ್ಲ ಕಣೋ, 7 ಜನ್ಮ.